السلام عليكم ورحمة الله وبركاته. الحمد لله الحمد لله رب العالمين والصلاة والسلام على رسوله الكريم أما بعد. ಆತ್ಮೀಯ ಸಹೋದರರೇ ಸಹೋದರಿಯರೇ, ನಮಗೆ ಗೊತ್ತಿರುವಂತೆಯೇ ಇಹಲೋಕವು ಮನುಷ್ಯನ ಒಂದು ತಾತ್ಕಾಲಿಕ ಸ್ಥಳವಾಗಿದೆ. ಹಾಗೆ ಈ ನಮ್ಮ ತಾತ್ಕಾಲಿಕ ಸ್ಥಳದಲ್ಲಿ ಅಲ್ಲಾಹನು ನಮಗೆ ತುಂಬಾ ಅನುಗ್ರಹಗಳನ್ನು ನೀಡಿದ್ದಾನೆ. ಅದೇ ರೀತಿ ನಾಳೆ ಪರಲೋಕವು ಮನುಷ್ಯನ ಒಂದು ಶಾಶ್ವತವಾದ ಸ್ಥಳವಾಗಿದೆ. ಆ ಶಾಶ್ವತ ಸ್ಥಳದಲ್ಲಿ ಅಲ್ಲಾಹನು ನಮಗೆ ಕೊಟ್ಟಿರುವಂತಹ ಅನುಗ್ರಹಗಳ ಬಗ್ಗೆ ವಿಚಾರಿಸುತ್ತಾನೆ. ಅಲ್ಲಾಹನು ತನ್ನ ಪರಿಶುದ್ಧ ಗ್ರಂಥವಾದ ಪವಿತ್ರ ಕುರ್ಆನಿನ ಅಧ್ಯಾಯ ಸೂರ ಅತ್-ತಕಾಸುರ್ ಸೂಕ್ತ 8 ವ್ಯಕ್ತಪಡಿಸುತ್ತಾನೆ. ಸುಮ್ಮ ಲತುಸ್ಅಲುನ್ನ ಯೌಮೈದಿನ್ ಅನಿನ್ ನഈಮ್. ಆ ಬಳಿಕ ಖಂಡಿತವಾಗಿಯೂ ಈ ಅನುಗ್ರಹಗಳ ಬಗ್ಗೆ ನೀವು ಪ್ರಶ್ನಿಸಲ್ಪಡುವಿರಿ. ಯಾವ ಅನುಗ್ರಹ? ಅಲ್ಲಾಹನು ನಮಗೆ ಕೊಟ್ಟಿರುವಂತಹ ಲೋಕದಲ್ಲಿ ಕೊಟ್ಟಿರುವಂತಹ ಅನುಗ್ರಹವಾಗಿರುತ್ತದೆ. ಅಲ್ಲಾಹನ ಅನುಗ್ರಹವು ಅಗಣಿತವಾಗಿದೆ. ಅನುಗ್ರಹಗಳ ಕುರಿತು ಪ್ರಶ್ನಿಸುವುದೆಂದರೆ ಮನುಷ್ಯನೊಂದಿಗೆ ನೀನು ಅಲ್ಲಾಹನ ಅನುಗ್ರಹಗಳನ್ನು ಅವನ ವಿಧಿ ನಿರ್ದೇಶನಗಳಿಗೆ ಅನುಸಾರವಾಗಿ ಬಳಸಿದೆಯೋ ಇಲ್ಲವೋ, ಅವನಿಗೆ ಅವಿಧೇಯತೆ ತೋರುತ್ತಾ ಅದನ್ನು ವ್ಯರ್ಥಗೊಳಿಸಿದೆಯೋ ಇಲ್ಲವೋ ಎನ್ನುವುದಾಗಿದೆ. ಯಾರು ನಿನಗೆ ಈ ಅನುಗ್ರಹಗಳನ್ನು ದಯಪಾಲಿಸಿದ್ದಾನೋ ಅವನ ನಿಯಮ ನಿರ್ದೇಶನವನ್ನು ನೀನು ನಿನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದೆಯೋ ಇಲ್ಲವೋ, ನಿನ್ನ ಜೀವನ ನಿನ್ನ ಸ್ವೇಚ್ಛೆಗೆ ಅಧೀನಪಟ್ಟಿದೆಯೋ ಇಲ್ಲವೋ, ಈ ಅನುಗ್ರಹಗಳಿಗಾಗಿ ನೀನು ಎಂದಾದರೂ ಅಲ್ಲಾಹನಿಗೆ ಕೃತಜ್ಞತೆ ಸೂಚಿಸುತ್ತಾ ಅವನನ್ನು ಅನುಸರಿಸಿದೆಯೋ ಇಲ್ಲವೋ, ಅವನ ಧಿಕ್ಕಾರ ತೋರಿದೆಯೋ ಇಲ್ಲವೋ ಎಂಬ ಪ್ರಶ್ನೆಗಳನ್ನು ಅಲ್ಲಾಹನು ನಮ್ಮನ್ನು ಪ್ರಶ್ನಿಸುತ್ತಾನೆ. ಅಲ್ಲಾಹ್ ನಮ್ಮ ಹತ್ತಿರ ಪ್ರಶ್ನಿಸುತ್ತಾನೆ. ಅಲ್ಲಾಹನ ಸಂದೇಶವಾಹಕರಾದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳುತ್ತಾರೆ, ಇನ್ನ ಅವ್ವಲ ಮಾ ಯುಸ್ಅಲು ಅನ್ಹು ಅಬ್ದು ಯೌಮಲ್ ಕಿಯಾಮತಿ ಮಿನನ್ ನഈಮ್ ಅನ್ ಯುಕಾಲ ಲಹು ಅಲಂ ನುಸಿಹ್ ಅಲಕ ಜಿಸ್ಮಕ್ ವನುರ್ವೀಕ ಮಿನಲ್ ಮಾಇ ವಲ್ ಬಾರಿದ್. ನಿಶ್ಚಯವಾಗಿಯೂ ಕಿಯಾಮತ್ನಂದು ಜನರೊಂದಿಗೆ ಅಲ್ಲಾಹನು ತಾನು ಜನರಿಗೆ ದಯಪಾಲಿಸಿದ ಅನುಗ್ರಹಗಳ ಪೈಕಿ ನಿಮ್ಮ ಅಲ್ಲಾಹನು ನಮಗೆ ದಯಪಾಲಿಸಿದ ಅನುಗ್ರಹಗಳ ಪೈಕಿ ಆರೋಗ್ಯ ಮತ್ತು ನೀರಿನ ಕುರಿತು ವಿಚಾರಿಸುವನು. ನಾನು ನಿಮಗೆ ಆರೋಗ್ಯವನ್ನು ದಯಪಾಲಿಸಲಿಲ್ಲವೇ? ನಾನು ನಿನಗೆ ಸಿಹಿ ನೀರನ್ನು ಅನುಗ್ರಹಿಸಲಿಲ್ಲವೇ? ಅದೇ ರೀತಿಯಾಗಿ ಹಜರತ್ ಅಬೂ ಬರ್ಜಾ ಅಸ್ಸಲಮಿ ರದಿಯಲ್ಲಾಹು ಅನ್ಹು ಅವರು ವರದಿ ಮಾಡಿರುವಂತಹ ಹದೀಸ್ನಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳುತ್ತಾರೆ, ಲಾ ತಜೂಲು ಕದಮ ಅಬ್ದಿನ್ ಯೌಮಲ್ ಕಿಯಾಮತಿ ಹತ್ತಾ ಯುಸ್ಅಲು ಅನ್ ಉಮ್ರಿಹಿ ಫೀಮಾ ಅಫ್ನಾ وعن علمه فيما فعل وعن ماله من أين اكتسبه وفيما انفقه وعن جسمه فيما أبلى. ವಿಧಿ ನಿರ್ಣಾಯಕ ದಿನದಂದು ನೀನು ನಿನ್ನ ಜೀವನವನ್ನು ಹೇಗೆ ಜೀವಿಸಿದೆ, ಗಳಿಸಿದ ವಿದ್ಯೆಯನ್ನು ಅನುಸರಿಸಿ ಎಷ್ಟು ಪ್ರವರ್ತಿಸಿದೆ, ಸಂಪತ್ತನ್ನು ಹೇಗೆ ಸಂಪಾದಿಸಿದೆ, ಹೇಗೆ ಖರ್ಚು ಮಾಡಿದೆ, ನಿನ್ನ ಅವಯಗಳು ಹೇಗೆ ಬಳಸಿದೆ ಎಂಬ ಪ್ರಶ್ನೆಗೆ ಉತ್ತರ ಕೊಡದೆ ಮನುಷ್ಯನ ಪಾದವು ಕಾದಲಾರರು. ಅದೇ ರೀತಿಯಾಗಿ ಇನ್ನೊಂದು ಹದೀಸಲ್ಲಿ ಹಜರತ್ ಅಬ್ದುಲ್ಲಾ ಬಿನ್ ಮಸೂದ್ ರದಿಯಲ್ಲಾಹು ಅವರು ವರದಿ ಮಾಡಿರುವಂತಹ ಹದೀಸಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳುತ್ತಾರೆ, ಲಾ ತಜೂಲು ಕದಮ ಇಬ್ನಿ ಆದಮ ಯೌಮಲ್ ಕಿಯಾಮತಿ ಮಿನ್ ಅಬ್ದಿನ್ ಮಿನ್ ಇಂದಿ ರಬ್ಬಿಹಿ ಹತ್ತಾ ಯುಸ್ಅಲ ಅನ್ ಖಮ್ಸಿನ್ ಅನ್ ಉಮ್ರಿಹಿ ಫೀಮಾ ಅಫ್ನಾ وعن شبابه فيما أبلى وماله من أين اكتسبه وفيما انفقه وماذا عمل فيما علم. ಕಿಯಾಮತ್ನ ದಿನದಂದು 5 ಪ್ರಶ್ನೆಗಳಿಗೆ ಉತ್ತರಿಸುವ ಹೊರತು ಯಾರೊಬ್ಬರ ಪಾದವು ಅಲ್ಲಾಹನ ಮುಂದಿನಿಂದ ಕದಲದು. ಆಯಸ್ಸಿನ ಕುರಿತು ಅವನು ಅವನ ಆಯಸ್ಸನ್ನು ಹೇಗೆ ಕಳೆದ, ಯೌವನದ ಕುರಿತು ಅವನು ತನ್ನ ಯೌವನವನ್ನು ಹೇಗೆ ವಿನಿಯೋಗಿಸಿದ, ಸಂಪತ್ತಿನ ಕುರಿತು ಅವನು ಅದನ್ನು ಎಲ್ಲಿಂದ ಸಂಪಾದಿಸಿದ ಮತ್ತು ಖರ್ಚು ಹೇಗೆ ಮಾಡಿದ, ಮತ್ತು ವಿದ್ಯೆ ಕುರಿತು ಅವನು ಅದನ್ನು ಅನುಸರಿಸಿ ಎಷ್ಟು ಪ್ರವರ್ತಿಸಿದ. ಆತ್ಮೀಯ ಸಹೋದರರೇ, ಈಗ ನಮಗೆ ಸ್ಪಷ್ಟವಾಗುತ್ತದೆ ನಮ್ಮ ಈ ಅನುಗ್ರಹಗಳ ಬಗ್ಗೆ ನಿಶ್ಚಯವಾಗಿಯೂ ಖಂಡಿತವಾಗಿಯೂ ಅಲ್ಲಾಹನು ನಾಳೆ ಪರಲೋಕದಲ್ಲಿ ನಮಗೆ ವಿಚಾರಣೆ ಮಾಡುತ್ತಾನೆ.
ಕೊನೆಯಲ್ಲಿ ನಾನು ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತೇನೆ, ಓ ಅಲ್ಲಾಹನೇ, ನಮಗೆ ನೀನು ಕೊಟ್ಟಂತಹ ಅನುಗ್ರಹಗಳನ್ನು ಸರಿಯಾಗಿ ಬಳಸಲು ಅಲ್ಲಾಹನು ನೀನು ನಮಗೆ ಸಮ್ಮತಿ ನೀಡು. وآخر دعوانا أن الحمد لله رب العالمين والصلاة والسلام على رسوله الكريم والسلام عليكم ورحمة الله وبركاته.